ಮಾಧ್ಯಮದ ಕಡೆ ವಿಶೇಷವಾಗಿ ಮಾನ್ಯ ಪ್ರಸ್ತಾಪ ಮಾಡಿದಂಗೆ ನಾನು 14 ವರ್ಷದಿಂದ ಇಲ್ಲಿ ಬಾಗಿಲ ಕೊಡ್ತಾನೆ ಬಂದಿದ್ದೆ. ಯಾವ್ಯಾವಾಗೆಲ್ಲ ತುಂಬ್ತೋ ಬಾಗಿಲ ಕೊಡ್ತಕ್ಕಂಥದ್ದು ಒಂದು ಸಂಪ್ರದಾಯ. ಈ ವರ್ಷ ಮತ್ತೆ ಅಂತ ಒಂದು ಒಳ್ಳೆಯ ದಿವಸ ಆಳುಗಳವ್ರ ಪಾಲಿಗೆ ಮುಡಿಗೋಡ್ನವ್ರ ಪಾಲಿಗೆ ಬಂದಿದೆ. ನಮ್ಗೆ 5 ಪಂಚಾಯತ್ ನೀರು ಕುಡಿಬೇಕು ಅಂತ ಈ ಜಾಗ ತುಂಬಲೇಬೇಕು. ಇದು ತುಂಬಿದ ಮಾತ್ರ ನಮಗೆ ಕುಡಿಯೋದಕ್ಕೆ ಇದು ತುಂಬಿದ ಮಾತ್ರ ನಿಮಗೆ ಬೆಳೆಗಿದೆ. ಒಳ್ಳೆ ಬೆಳೆ ಬರಲಿ, ಒಳ್ಳೆ ಬೆಲೆ ಬರಲಿ, ಹಾನಗಲ್ನ ಎಲ್ಲ ರೈತರ ಜೀವನದಲ್ಲಿ ಸುಖ ಸಂತೋಷ ಕೊಡಲಿ. ಹಾನಗಲ್ನ ಶಾಸಕರ ಕಾಲಗುಣ ಪ್ರತಿ ವರ್ಷ ಇವೇ ರೀತಿ ತುಂಬಂಗಾಗಿದೆ. ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಬಂದಂಥ ಹಾನಗಲ್ ಶಾಸಕರು ಸ್ನೇಹಿತ ಮಾನ್ಯರಿಗೆ ಶುಭವನ್ನು ಕೊಡ್ತೀನಿ. ನಿಮ್ಮೆಲ್ಲರಿಗೂ ಶುಭಾಶಯ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಎಲ್ಲ ನನ್ನ ಯುವ ಮಿತ್ರರಿಗೆ ನನ್ನ ಶುಭ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಹಾನಗಲ್ಗೆ ಜೀವನಾಡಿ ಆದಂತ ಧರ್ಮ ಜಲಾಶಯಕ್ಕೆ ನಮ್ಮ ಶ್ರದ್ಧೆ ಭಕ್ತಿಯ ಸಮರ್ಪಣೆ ಬಾಗಿನವನ್ನ ಸಮರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಬಹಳ ಆತ್ಮೀಯ ಪ್ರೀತಿ ವಿಶ್ವಾಸದಿಂದ ಸ್ವಾಗತಿಸಿ ನಮ್ಮ ಜೊತೆ ಹೆಜ್ಜೆ ಹಾಕಿದಂತ ಹಿರಿಯರು, ಮಾಜಿ ಸಚಿವರು, ಮಾರ್ಗದರ್ಶಕರಾದಂಥ ಶ್ರೀ ಶಿವರಾಮ್ ಹೆಬ್ಬಾರ್ ಸಾಹೇಬರು ನಮ್ಮ ಜೊತೆ ಇದ್ದಾರೆ. ನಾನು ಅವರ ಸ್ವಾಗತಕ್ಕೆ ಸದಾ ಚಿರುಣಿಗಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಬಯಸ್ತೇನೆ. ಬಹುಶಃ ನಮಗೆ ನಿಮಗೆಲ್ಲ ಗೊತ್ತಿದ್ದಂತೆ 8-10 ವರ್ಷಗಳ ನಮ್ಮ ಬದುಕನ್ನು ನೆನೆಸಿದಾಗ ಏನು ಈ ಜೀವನ ಅಂತಕ್ಕಂಥ ಭಾವನೆ ನಮ್ಮ ಪ್ರತಿ ಕ್ಷಣದಲ್ಲಿಯೂ ಕೂಡ ಬರ್ತಾ ಇದೆ. ಆದರೆ ಈ ವರ್ಷ ಬಂದಂತ ಮಳೆ, ತುಂಬಿದಂತ ಜಲಾಶಯ ನಮ್ಮೆಲ್ಲರಿಗೂ ಒಂದು ಹುರುಪು ಹುಮ್ಮಸ್ಸನ್ನು ಹುಟ್ಟಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಗಂಗಾ ಮಾತೆಯಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಈ ವರ್ಷದ ಬೆಳೆ ಬಂಗಾರದಂತ ಬೆಳೆ ಆಗಿ ನಮ್ಮ ರೈತರ ಬದುಕನ್ನ ಸದೃಢಗೊಳಿಸ್ತಕ್ಕಂಥದ್ದು, ನಮ್ಮ ರೈತರಿಗೆ ಆರ್ಥಿಕ ಶಕ್ತಿ ನೀಡ್ತಕ್ಕಂಥ ಈ ವರ್ಷ ಆಗಲಿ ಅಂತಕ್ಕಂಥ ಪ್ರಾರ್ಥನೆಯು ಕೂಡ ನಾ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಮಾಡಲಿಕ್ಕೆ ಬಯಸ್ತೇನೆ. ಹೊಸ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮತ್ತು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ನಮ್ಮ ಪಕ್ಷ ಪ್ರತಿ ಕುಟುಂಬಕ್ಕೆ ಆರ್ಥಿಕ ಶಕ್ತಿ ನೀಡಿ ಕುಟುಂಬಕ್ಕೆ ಸದೃಢಗೊಳಿಸ್ತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡಿದೆ. ಬಹುಶಃ ಮುಂದೆಯೂ ಕೂಡ ಇದೇ ರೀತಿ ಎಲ್ಲರ ಬದುಕನ್ನ ಹಸನಾಗಿ ಮಾಡತಕ್ಕಂಥ ಕಾರ್ಯಕ್ರಮ ಯೋಜನೆಗಳನ್ನ ತರುವ ಮೂಲಕ ಒಂದು ನಮ್ಮ ಕರ್ನಾಟಕದ ಕಡೆ ನಮ್ಮೆಲ್ಲ ಗಮನ ಇರಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶಿವರಾಮ್ ಹೆಬ್ಬಾರ್ ಸಾಹೇಬ್ರು ಈಗ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ದೇನಪ್ಪ, ನೀವು ಹಾನಗಲ್ ಅಂದ್ರೆ ಗಂಡನವ್ರ ಕಡೆ ಇದ್ದಾಗ ನಾವು ಹೆಣ್ಣವ್ರ ಕಡೆ ಇಲ್ಲಿಂದ ನೀರು ಕಳಿಸೋದು ಅಷ್ಟೇ ನನ್ನ ಕೆಲಸ. ಮುಂದೆ ನೀವು ಅದನ್ನ ಸರಿಯಾಗಿ ಜೋಪಾನ ಮಾಡ್ಬೇಕಂತ ಹೇಳಿ ನಾನು ಹೇಳಿದವ್ರಿಗೆ, ನೀವು ಕೊಟ್ಟಂತ ಹೆಣ್ಣು ಕೇವಲ ಹೆಣ್ಣಾಗಿ ನಮ್ ಕಡೆ ಬರ್ತಾ ಇಲ್ಲ, ಅದು ಮಹಾಲಕ್ಷ್ಮಿಯಾಗಿ ನಮ್ ಕಡೆ ಬರ್ತಾ ಇದೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.